ಇದಕ್ಕೆ ಅಂತರ್ಧಾನ ಅಂತ ಕರೀತಾರೆ. ಅಂತರ್ಧಾನ ಅಂದರೆ ಕಾಣ್ದಂಗೆ ಆಗೋದು. ಇದೊಂದು ಮಜಾ ಇಲ್ಲ. ಕೂತಲ್ಲೇ ಮರಿಯಾಗಿ ಬಿಡೋದು, ನಿಂತಲ್ಲೇ ಮರಿಯಾಗಿ ಬಿಡೋದು, ಅದಕ್ಕೆ ಅಂತರ್ಧಾನ ಅಂತಾರೆ. ಇದು ಪತಂಜಲರ ಗಮನಕ್ಕೆ ಬಂತು. ಎಷ್ಟು ಆಶ್ಚರ್ಯದ. ಕಾಯ ರೂಪ ಸಂಯಮಾತ್ ತತ್ ಗ್ರಾಹ್ಯ ಶಕ್ತಿಸ್ತಂಭೆ ಚಕ್ಷು ಪ್ರಕಾಶ ಅಸಂಯೋಗೆ ಅಂತರ್ಧಾನಂ. ಬಹಳ ಚಲೋ ಹೇಳ್ತಾರೆ. ಇದನ್ನು ನಾವು ಬಳಸೋದಲ್ಲ ಅಂತಲ್ಲ, ಬಳಸ್ತಾನೆ ಇರ್ತೇವೆ. ಈಗ ವಿಜ್ಞಾನಿಗಳು ಇದನ್ನು ಬಳಸ್ಕೋತಿರ್ತಾರೆ. ನೀವು ಬೇಕಾದ್ರೆ ನಿಮಗೆ ಗೊತ್ತದ, ಒಂದು ಅಂತರಿಕ್ಷದಾಗ ಒಂದು ವಿಮಾನ ಹಾರ್ತಿತ್ತು ಅಂದರೆ ಅದನ್ನು ಅಲ್ಲಿ ಒಂದು ರಾಡಾರ್ ಅಂತ ಇರ್ತದೆ, ಅದರಾಗ ಅದು ಮೂಡ್ತಿರ್ತದೆ. ಈಗ ಹೆಂಗೆ ನಡೆಸ್ಯಾರಂದ್ರೆ ಅದು ಮೂಡ್ದಂಗೆ ಮಾಡೋದನ್ನು ನಡೆಸ್ಯಾರ. ವಿಮಾನ ಹಾರ್ತದೆ, ಅದ್ರಾಗ ಮೂಡಂಗಿಲ್ಲ. ಅದು ಮಜಾ ಅದ. ಎಷ್ಟದಕ್ಕೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಇದು ಸಂಶೋಧನೆ. ಮನಸ್ಸನ್ನು ಕೇಂದ್ರೀಕರಿಸಿದರೆ, ಬುದ್ಧಿಯನ್ನು ಕೇಂದ್ರೀಕರಿಸಿದರೆ ಅಲ್ಲಿ ಕಾಣಬರ್ತಾವ ರಹಸ್ಯ ಗೊತ್ತಾಗ್ತದೆ, ಜಗತ್ತಿನ ರಹಸ್ಯ ಗೊತ್ತಾಗ್ತದೆ. ಈಗ ಇದೊಂದು ಹೂ ಅದ, ಹೂ ನನಗೆ ಕಾಣಿಸ್ತದೆ. ಯಾಕೆ ಕಾಣಿಸ್ತದೆ ತಾವು ಹೇಳಿ? ಪತಂಜಲ ಹೇಳ್ತಾರೆ ಒಂದು 2-3 ಕಾರಣಗಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಹೂ ಕಾಣಿಸ್ತದೆ ಯಾಕೆ? ಬೆಳಕದ. ಎಷ್ಟು ಚಲೋ ಇಲ್ಲನ್ರಿ? ಇದರ ಮ್ಯಾಗ ಬೆಳಕು ಬಿದ್ದದ. ಬರೀ ಬೆಳಕು ಬಿದ್ದರೆ ಕಾಣಿಸೋದಿಲ್ಲ. ಈ ಬೆಳಕು ಬಿದ್ದು ಪ್ರತಿಫಲನ ಹೊಂದಿ ಕಣ್ಣನ್ನು ಪ್ರವೇಶ ಮಾಡಬೇಕಾಗ್ತದೆ. ಬೆಳಕು ಬಿದ್ದರೂ ಸಹಿತ ಇಲ್ಲಿರುವ ಪ್ರತಿಫಲನ ಕಣ್ಣಲ್ಲಿ ಪ್ರವೇಶ ಆಗದೇ ಇದ್ದರೆ ಇದು ಕಾಣಿಸೋದಿಲ್ಲ. ಇದೇನು ದೊಡ್ಡ ಮಾತು ಅಂತ ಹೇಳಿ. ಪ್ರಕಾಶ ಚಕ್ಷು ಅಸಂಯೋಗೆ. ಇಲ್ಲಿರುವಂಥ ಪ್ರಕಾಶ ಪ್ರತಿಫಲನ ಇಲ್ಲ, ರಿಫ್ಲೆಕ್ಟೆಡ್ಡು ಅಥವಾ ರಿಫ್ರ್ಯಾಕ್ಟೆಡ್ಡು ಏನರೇ ಆಗಿ ಅದು ನಮ್ಮ ಕಣ್ಣನ್ನು ಪ್ರವೇಶ ಮಾಡಬೇಕು. ಬೆಳಕ ಅದ, ಅದು ಬೆಳಕು ಪ್ರತಿಫಲನಗೊಳ್ಳದೆ ಇತ್ತು ಅಂದರೆ ಈ ವಸ್ತು ಕಾಣಿಸೋದಿಲ್ಲ. ಒಂದು ವೇಳೆ ಬಿದ್ದ ಬೆಳಕನ್ನೆಲ್ಲ ತನ್ನ ಒಳಗೆ ನುಂಗಿ ಹಾಕ್ತಿತ್ತು ಅಂದರೆ ಈ ವಸ್ತು ನಮಗೆ ಕಾಣಿಸೋದಿಲ್ಲ. ಯಾಕೆ? ವಸ್ತು ಕಾಣಬೇಕಾದರೆ ಇದರದ್ದು ಪ್ರತಿಫಲನ ಕಿರಣಗಳು ಬಂದು ಕಣ್ಣನ್ನು ಪ್ರವೇಶ ಮಾಡಬೇಕಾಗ್ತದೆ. ಎಷ್ಟು ಸಂಶೋಧನೆ ಆವಾಗಿನ ಕಾಲಕ್ಕೆ. ಅಂದರೆ ಕಾಣಬೇಕಾಗಿತ್ತು ಅಂದರೆ ಏನೇನು ಬೇಕು ಅನ್ನೋದು ನಮಗೆ ಗೊತ್ತಿತ್ತು ಅಂದರೆ ಆ ಬಳಿಕ ಮೂರನೇದ್ದು ನಮ್ಮ ಕಣ್ಣನ್ನು ಪ್ರವೇಶ ಮಾಡಿದರೂ ಸಹಿತ ಅದನ್ನು ಗ್ರಹಿಸುವ ಮನಸ್ಸೇ ಗ್ರಹಿಸದೇ ಇದ್ದರೆ, ಅದು ಮತ್ತೇನರ ವಿಚಾರ ಮಾಡ್ಕೋತಿದ್ರೆ ಎದುರಿಗದ ಬೆಳಕು ಬಿದ್ದದ, ಇದರ ರೂಪ ಮನಸ್ಸಿನಾಗ ಪ್ರವೇಶ ಆಗ್ತದೆ. ಆದರೆ ಮನಸ್ಸಿನಾಗ ಅದ ಕಡೆ ಲಕ್ಷ್ಯ ಇಲ್ಲದೆ ಇದ್ದರೆ ಇದು ಕಾಣಿಸೋದಿಲ್ಲ, ಇದು ಕಾಣೋದಿಲ್ಲ. ಎಷ್ಟೋ ಸಲ ಹಂಗಾಗೋದಿಲ್ಲ. ಈಗ ಟಿ ವಿ ನೋಡ್ಕೋತಿರ್ತೇವೆ, ನೋಡ್ಕೋತ ಕೂತಿರ್ತೇವೆ. ಒಂದು ಹುಡುಗ ಆಡ್ಕೋತ ಒಳಗೆ ಹೋಯ್ತು, ನೋಡ್ಕೋತದಾರ, ಅದು ಒಳಗೆ ಹೋಯ್ತು, ಅಡಿಗೆ ಮನೆಯಾಗ ಹೋಯ್ತು. ಅಲ್ಲಿ ದೀಪ ಒಲಿ ಉರಿತಿತ್ತು, ಬರ್ಸೇನ್ ಉರಿತಿತ್ತು. ಅದನ್ನು ಸುಮ್ಮನೆ ಹಿಂಗೆ ಹಿಡಿತು, ನೋಡ್ಕೋತ ಕೂತಾರ. ಮಕ್ಕೊಂಡಾರೇನು? ಎಚ್ಚರದಾರ. ಆದರೆ ಅದು ಏನು ಹೋಗ್ತಾ ಇದೆ ಕಣ್ಣಿಗೆ ಕಾಣಿಸ್ತದ, ಆದರೆ ಆ ಕಡೆ ಗಮನನೇ ಇರಲಿಲ್ಲ. ಅದು ಯಾವಾಗ ಅದಕ್ಕೆ ಬೆಂಕಿ ಹತ್ತೋ ಅವಾಗ ಇದು ಘಟನೆ ನಡೆದದ್ದು. ನೋಡ್ಕೋತ ಕೂತಾಗ ಇಬ್ಬರು ಒಂದೇ ಹುಡುಗದು, ಮಸ್ತ್ ಹುಡುಗ, ನೋಡ್ಕೋತ ಕೂತಾರ, ಅದು ಹೋಗೇ ಬಿಟ್ಟದ. ಹಿಂಗಾಗೋದಿಲ್ಲ ಅಂದ್ರೆ ಅದೃಶ್ಯ. ಅದೇನಾಗ್ಯದ? ಅದೃಶ್ಯ. ಇದ್ರೂ ಕಾಣಂಗಿಲ್ಲ, ಏನು ನಡೆದರೂ ಸಹಿತ ಕಾಣೋದಿಲ್ಲ. ಹಿಂಗೆ ಬಹಳ ಸಲ ಆಗ್ತದೆ ನಮ್ಮ ಜೀವನದಾಗ. ಆಗೋದಿಲ್ಲ ಬಹಳ ಸಲ ನಾವು ಲಕ್ಷಣೆ ಕೊಡೋದಿಲ್ಲ. ಹಂಗೆ ಈಗ 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 ಪೈರಿ ಏರಿ ಹೋಗ್ತಿರಲ್ಲ, ಮ್ಯಾಗ ಅದು ಏರಿ 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 ಹೋಗ್ತೀರಿ. ಎಷ್ಟಾದವು ಅಂತ ಕೇಳಿದ್ರೆ ಯಾರ ಕಡೆ ಇಲ್ಲ, ಯಾರ್ದು ಲಕ್ಷ್ಯ? ಎಷ್ಟು ಪೈರಿ ಅದಾವ ಅಂತಂದ್ರೆ ಅವ ಕಡೆ ಲಕ್ಷ್ಯ ಇಲ್ಲ. ಏರ್ಯಾನ ಪ್ರತಿ ಇದ್ರ ಮ್ಯಾಗ ಹೆಜ್ಜೆ ಇಟ್ಟಾನ, ಇಲ್ಲೇನು? ಆದರೆ ಮನಸ್ಸಲ್ಲಿಲ್ಲ, ಮನಸ್ಸು ಬೇರೆ ಕಡೆ ಅದ. ಅದಕ್ಕೆ ಹೆಜ್ಜೆ ಇಟ್ಟರೂ ಸಹಿತ ನೀವು ಹೋಗಿ ಮ್ಯಾಲೆ ಬಂದು ಕೂಡಲೇ ನೀವು ಕೇಳ್ರಿ ಎಷ್ಟು ಸೋಪಾನಗಳು ಕೇಳ್ರಿ, ಗೊತ್ತಿಲ್ಲ. ಸೋಪಾನಗಳ ಆಕಾರ ಎಷ್ಟದ, ಎಷ್ಟು ಎತ್ತರದವ ಕೇಳ್ರಿ, ಗೊತ್ತಿಲ್ಲ. ಆ ಬಣ್ಣಿ ಅಂಥದದ ಕೇಳ್ರಿ, ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲೇನು?
ನೋಡಿಲ್ಲೇನು? ಒಂದು ಹೆಜ್ಜೆ ಒಂದೊಂದೇ ಇಟ್ಕೋತೆ ಹೋಗ್ಯಾನ ಮೇಲೆ, ಪ್ರತಿ ಕ್ಷಣ ನೋಡ್ಕೋತೆ ಹೋಗ್ಯಾನ, ಕಣ್ಣು ಮುಚ್ಚೇರ್ಯಾನೇನು? ಇಲ್ಲ. ಎಲ್ಲ ಮಾಡ್ಕೋತ ಹೋದರೂ ಸಹಿತ ಅವನಿಗೆ ಕಲ್ಪನೆಗೆ ಬರೋದಿಲ್ಲ. ಯಾಕೆ? ಮನಸ್ಸಿಲ್ಲ. ಬೆಳಕಿರಬೇಕು, ವಸ್ತು ಇರಬೇಕು, ಬೆಳಕಿರಬೇಕು, ರಿಫ್ರ್ಯಾಕ್ಷನ್ ಆಗಬೇಕು, ಅಂದರೆ ಪ್ರತಿಬಿಂಬಿಸಬೇಕು, ಪ್ರತಿಫಲಿಸಬೇಕು, ಕಣ್ಣನ್ನು ಪ್ರವೇಶಿಸಬೇಕು. ಇಷ್ಟೇ ಅಲ್ಲ, ಮನಸ್ಸು ಒಂದಿಟ್ಟು ಅದರಾಗಿರಬೇಕು. ಇಷ್ಟ ಆದರೆ ಮಾತ್ರ ವಸ್ತುಗಳು ಕಾಣಿಸ್ತಾವ. ಇದರಾಗ ಒಂದು ಎಲ್ಲರೇ ತಪ್ಪಿತು ಅಂದರೆ ಇದ್ದ ವಸ್ತುನು ಕಾಣಿಸೋದಿಲ್ಲ. ಅಂತರ್ಧಾನ, ಜಗತ್ತೇ ಮರೆಯಾಗಿ ಹೋಗ್ತದೆ, ಅಂತರ್ಧಾನ ಆಗ್ತದೆ. ಈಗ ನಾವು ಬದುಕುವುದಲ್ಲೇನು 100 ವರ್ಷ ಬದುಕಿರ್ತೇವೆ, ಆದರೆ ಮನಿ ಮಾರ ಬಿಟ್ಟೇನು ಗೊತ್ತಿರೋದಿಲ್ಲ, ಜಗತ್ತೇನದ ಗೊತ್ತಿರೋದಿಲ್ಲ. ಈಗೇನೋ ಸ್ವಲ್ಪ ಗೊತ್ತಾಗ್ತದೆ, ಮೊದಲು ಏನೂ ಗೊತ್ತಿರಲಿಲ್ಲ. ಏನು ಒಮ್ಮೆ ಬಂದ ಮನ್ಯಾಗ ಪ್ರವೇಶ ಆದರೂ 22 ವರ್ಷಕ್ಕೆ ಏನು ಪ್ರವೇಶ ಆದರೂ ಅದೇ ಮನೆ ಕಸ ಹೊಡೆಯೋದು, ಸ್ವಚ್ಛ ಮಾಡೋದು, ಅಡುಗೆ ಮಾಡೋದು, ಮಕ್ಕಳು ಅವ್ರನ್ನ ರಕ್ಷಣೆ ಮಾಡೋದು, ಹಿಂಗೆ ಮಾಡ್ಕೋತ ಒಂದು 50 ವರ್ಷ ಹೊರಗೆ ಜಗತ್ತೇ ಗೊತ್ತಾಗಲಿ. ಯಾಕೆ? ತೊಡಗದೇವಿ. ಜಗತ್ತಿನ ಕಲ್ಪನೆ ನಮಗೆ ಬರೋದಿಲ್ಲ. ಹೊರಗೆ ಸೂರ್ಯ ಉದಿಸ್ತಾನೆ, ಮುಳುಗ್ತಾನೆ, ಚಂದ್ರ ಉದಿಸ್ತಾನೆ, ಮುಳುಗ್ತಾನೆ. ನೋಡೋಕೆ ವ್ಯಾಳೇನೂ ಇಲ್ಲ, ನೋಡೋಕ್ಕೆ ಅವಕಾಶನೂ ಇಲ್ಲ. ಹಾಗೆ ಈಗ ನೋಡೋಕೆ ಹೋಗೋದಲ್ಲ, ನೀವು ಹೋಗೋದಿಲ್ಲ, ಸೂರ್ಯೋದಯ ನೋಡೋಕೆ ಹೋಗೋದಿಲ್ಲ. ಎಲ್ಲಿಗೆ? ರಾಮೇಶ್ವರಕ್ಕೆ. ಸೂರ್ಯನ ನೋಡೋಕೆ ಅಲ್ಲಿಗೆ. ಇನ್ನು ಕೆಲವರು ಸೂರ್ಯನ ನೋಡೋಕೆ ಬೆಟ್ಟಗಳ ಮೇಲೆ ಹೋಗೋದಿಲ್ಲ. ಸೂರ್ಯನ ನೋಡೋಕೆ ಹೋಗಿದ್ದೇವೆ ಅಂತ. ಸೂರ್ಯ ಅಂತಾನಲ್ಲೋ, ನಾನು ದಿವಸ ನೀವು ಇದ್ದಲ್ಲೇ ನಿನ್ನ ಮನೆ ಮುಂದೆ ಒಳಗೆ ಬರೋ ದಿವಸ ಬರ್ತೀನಿ. ಆ ದಿವಸ ನನ್ನ ಉದಯ ಬಹಳ ಮಸ್ತ್ ಇರ್ತದೆ. ಉದಯ ಅದು ಎಷ್ಟು ಸುಂದರ ಆಗ್ತದೆ ಅಂದರೆ, ಈ ಬಣ್ಣಗಳು, ಸುಂದರವಾದ ಬಣ್ಣಗಳು, ಈ ಮೇಘಗಳು ಅವು ಎಲ್ಲ ಹಿಂಗೆ ಹರಡಿದ್ದು ಅಂದರೆ ಹುಚ್ಚೆಡಿಬೇಕು, ಅಷ್ಟು ಸುಂದರ ಇರ್ತದೆ ನೀ ಇದ್ದಲ್ಲೇ. ಆದರೆ ಅವರು ಪ್ರವಾಸ ಕಂಪನಿಯವರು ಎಷ್ಟು ಶಾಣ್ಯಾರ. ಸೂರ್ಯ ದರ್ಶನ ನೀವು 10,000 ಕೊಟ್ಟರೆ ಕರ್ಕೊಂಡೋಗಿ ಸೂರ್ಯ ದರ್ಶನ ಮಾಡಿಸ್ತೀವಿ. ಅವ್ರದ್ದೆಷ್ಟು ಮಜಾ ಅದ. ಸೂರ್ಯ ದರ್ಶನಕ್ಕೆ ಹೋದ, 70 ವರ್ಷ ಆಗ್ಯದ, ಸೂರ್ಯ ದರ್ಶನಕ್ಕೆ ಹೋಗ್ಯಾನ. 70 ವರ್ಷ ದರ್ಶನ ಆಗಿಲ್ಲೇನು ಹೇಳಿ? ಇದ ಅಂತರ್ಧಾನ. ಸೂರ್ಯ ಇದ್ರೂ ಕಂಡಿಲ್ಲ, ಇದ ಅಂತರ್ಧಾನ. ಇದು ಸೂರ್ಯೋದಯ ಆದರೂ ಕಂಡಿಲ್ಲ. ಇದನ್ನು ಗಮನಿಸ್ತಾ ಇದ್ದಾನ ಪತಂಜಲ. ನಾವೇನು ತಿಳ್ಕೊಂಡೀವಿ? ಪವಾಡಗಳಂದ್ರೆ ಏಕ್ದಮ್ ಮರೆಯಾಗಿ ಆಕಾಶದಾಗ ಹೋಗಿಬಿಡೋದು. ಏನೂ ಮರೆಯಾಗ ಸ್ಪಷ್ಟವಾಗಿ ಹೇಳ್ತಾನೆ, ನೀ ಇರೋದು ಇರ್ತಿ. ಆದರೆ ಅವ್ರ ಲಕ್ಷ್ಯ ನಿಮ್ಮ ಕಡೆ ಬರದಂಗೆ ನೀನು ಮಾಡೋದರಿಂದ ನಿನ್ನ ಕಾಣೋದಿಲ್ಲ, ನೀ ಕಾಣೋದಿಲ್ಲ ಅಷ್ಟೇ. ಹಂಗೆ ಈಗ ಮಾಡೋದಲ್ಲೇನು? ಈಗ ಡಂಬರ ಆಟ ಮಾಡ್ತಾರೆ, ಇಲ್ಲ ಹಾವಗಾರ ಮಾಡ್ತಾರೆ, ಡಂಬರ್ ಮಾಡ್ತಾರೆ, ಮಜಾ ಮಾಡ್ತಾರೆ. ಈಗ ಎಲ್ಲ ನೀವು ನೋಡಿರಲ್ಲ, ಯಾವುದು ಜಾದು ನಿಮ್ಮ ಕಣ್ಣೆದುರಿಗೆ ಮಾಡ್ತಾರೆ. ಆದರೆ ನಿಮ್ಮ ಲಕ್ಷ್ಯ ಬೇರೆ ಕಡೆ ಸೆಳಿತಾರೆ. ಅವರು ಮಾಡೋದ ಅದನ್ನು ಮಾಡ್ತಿರ್ತಾರೆ, ಏನೂ ಇಲ್ಲ, ಅಲ್ಲೇ ಮಾಡ್ತಿರ್ತಾರೆ ಅಷ್ಟೆ. ಏನು ಹೊಸದೇನರ ತಂದಿರ್ತಾರೆ, ಏನೂ ಇರೋದಿಲ್ಲ, ಅಲ್ಲೇ ನೀವು ನೋಡ್ತಾ ಇರುವಾಗಲೇ ಹೋಗಿಬಿಡ್ತಾರೆ, ಮರೆಯಾಗೆ ಹೋಗ್ತಾರೆ. ಯಾಕೆ? ನಿಮ್ಮ ಲಕ್ಷ್ಯ ಬೇರೆ ಕಡೆ ಇರೋದ್ರಿಂದ, ನಮ್ಮೆಲ್ಲರ ಲಕ್ಷ್ಯ ಬೇರೆ ಕಡೆ ಸೆಳೆಯೋದ್ರಿಂದ ಅವು ಹೋಗೋದೇ ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಅಂತರ್ಧಾನ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆದೇ ಹೋಗ್ತದೆ. ಈಗ ಮನೆಯಿಂದ ಇಲ್ಲಿ ತಕ ಬಂದರೆ ಯಾರ್ಯಾರು ಭೇಟಿ ಆದ್ರೆ ಗೊತ್ತಾಗೈತೆ, ಯಾರ್ಯಾರ ಮನೆ ಮುಂದೆ ಏನೇನು ನಡೆದದ ಗೊತ್ತಾಗ್ಯದ. ನೋಡಿಲ್ಲೇನು? ಕಣ್ಣು ತೆರೆದಾವ, ದಾರಿ ಕಂಡದ, ಸುತ್ತಮುತ್ತೆಲ್ಲ ಕಂಡದ, ಆದರೆ ಏನೂ ಗೊತ್ತಿಲ್ಲ. ಇದ ಅಂತರ್ಧಾನ. ಇಡೀ ಊರೇ ಅಂತರ್ಧಾನ ಆದ ಬಳಿಕ ಇನ್ಯಾವ ಅಂತರ್ಧಾನ ಇರೋದಲ್ಲೇ? ಊರು ಹಂಗೆ ಇನ್ನೊಬ್ಬರಿಗೆ. ಈಗ ನೋಡ್ರಿ, ಹುಡುಗರು ಏಕ್ದಮ್ ಎಲ್ಲರಿಗೆ ಕಾಣಿಸ್ತಾರೆ. ಈಗ ದಾರಿಯಾಗಿ ಜಗಳ ಮಾಡೋ, ಈಗ ನಿಮ್ಮ ಮನೆ ಅದಂತ ಇಟ್ಕೊಳ್ಳಿ, ದಾರಿಯಿಂದ ಹೋಗ್ತಾರೆ ಬರ್ತಾರೆ ಜನ, ದಿವಸ ತುಂಬ ಹೋಗ್ತಾರೆ.
ಆದರೆ ಇಬ್ಬರು ಬಡ್ದಾಡ್ಕೋತ ನಿಂತರು ಅಂದರೆ ಗೊತ್ತಾಗತ್ತೆ ಇಂದು ಜಗಳ ಮಾಡ್ತಾ ಇದ್ದಾರೆ, ಇವರೆಲ್ಲ ಜಗಳ ಮಾಡ್ತಾರೆ. ಏಕ್ದಮ್ ಕಿಟಕಿ ತೆಗಿತಾವ, ಬಾಗಿಲು ತೆಗಿತಾವ, ಹೊರಗೆ ಬರ್ತೇವೆ. ಎಷ್ಟು ಆಸಕ್ತಿ ಅದ. ದಿವಸ ತುಂಬ ಶಾಂತವಾಗಿ ಜನ ಹೋದರೂ ಸಹಿತ ಒಬ್ಬ ಹೋದಿತ್ತು ಗೊತ್ತಾಗೋದಿಲ್ಲ. ಅವರೆಲ್ಲ ಅಂತರ್ಧಾನವೇ. ಅವ್ರು ಕಾಣಿಸ್ದಂಗೆ ಹೋಗ್ಯಾರ, ಇವರಿಬ್ಬರು ಕಾಣಿಸುವಂಗಾಗ್ಯಾರ. ಇವರಿಬ್ಬರೇ ಕಾಣಿಸ ಮುಂದೆ ಹೇಳ್ಕೊಳ್ಳೋದೇನು, ನಮ್ಮ ಮನೆ ಮುಂದೆ ಅಷ್ಟು ಜನ ಸಂತರ ನಡೆದು ಹೋಗ್ಯಾರ, ವಿಜ್ಞಾನಿಗಳು ನಡೆದು ಹೋಗ್ಯಾರ, ಪ್ರೊಫೆಸರ್ ನಡೆದು ಹೋಗ್ಯಾರ, ದೊಡ್ಡ ದೊಡ್ಡವರೆಲ್ಲ ನಡೆದು ಹೋಗ್ಯಾರ. ಒಬ್ರದ್ದು ಗೊತ್ತಿಲ್ಲ, ಜಗಳ ಮಾಡೋರ್ದು ಅಷ್ಟೇ ಗೊತ್ತು. ಹಂಗೆ ನಮ್ಮ ಜೀವನದಾಗ 100 ವರ್ಷ ಜೀವನದಾಗ ಜೀವನ ಪಥದಲ್ಲಿ ನಡೆದು ಹೋದರೂ ನಮಗೆ ಗೊತ್ತಿರೋದೇನು ಅಂದರೆ ಅವೇ ಜಗಳ. ಅದೇ ಜಗಳ, ಹೊಲದ ಜಗಳ. ಒಂದೆರಡು ಗಿಡಕ್ಕಾಗಿ ಜಗಳ ಮಾಡಿ ಅದೇ ಸಾಯೋತಕ 50 ವರ್ಷ ಜಗಳ ಮಾಡಿ ಕೊನೆಗೆ ಸಾಯುವಾಗ ಮಕ್ಕಳಿಗೆ ಹೇಳ್ದ, ನೋಡು ಬಿಡಬೇಡ ಅಂತ. 50 ವರ್ಷ ಇವನು ತಲೆಯಾಗ ಏನೂ ಇಲ್ಲ, ಜಾಲಿಗಿಡ ಒಂದು ಬಿಟ್ರೆ ಇನ್ಯಾವುದಿಲ್ಲ. ಜಗತ್ತು ಅಂತರ್ಧಾನ ಆಗಿಲ್ಲ. ಅಂತರ್ಧಾನ ಅಂದ್ರೆ ಏನು? ಮರೆಯಾಗ್ಯದ, ಕಂಡೇ ಇಲ್ಲ ಅಂತ ಕಾಣದಂಗೆ ಆಗೋದಕ್ಕೆ ಅಂತರ್ಧಾನ ಆಗೋದಂತಾರೆ. ಜಗತ್ತೇ ಕಾಣದಂಗೆ ಆಗ್ಯದ ಈ ಮನುಷ್ಯಾಗ. ಇನ್ನು ಕೆಲವರಿಗೆ, ಮತ್ತು ಈಗ ಒಂದು ಉದಾಹರಣೆ, ಇನ್ನು ಕೆಲವರಿಗೆ ಅಥವಾ ನನಗೆ ಅಂತ ಇಟ್ಕೊಳ್ಳಿ, ಈ ಹಣದ ಕಡೆ ಲಕ್ಷ್ಯ ಹೋಗಿ ಸತ್ಯನೇ ಕಾಣೋಲ್ಲದ. ಜಗತ್ತಿನಾಗ ಸತ್ಯ ಅಂತದ ಅದೇ ಕಾಣೋಲ್ಲದ. ಎಲ್ಲ ಒಳ್ಳೆತನ, ಸತ್ಯವಂತಿಕೆ, ಪ್ರಾಮಾಣಿಕತೆ ಇವು ಕಾಣದಂಗೆ ಆಗ್ತವೆ. ಯಾಕೆ? ಇದು ನನ್ನ ಲಕ್ಷ್ಯ ಕಡೆ ಹೋಗ್ತೈತಿ. ಇದ್ರ ಕಡೆ ಬಹಳ ಹೋಯ್ತು ಅಂದ್ರೆ ಇದು ಯಾರ್ದು ಅನ್ನೋದು ಮರೆತು ಹೋಗ್ತದೆ. ನಂದ ಅಂತ ತಗೋತಾನೆ ಅಷ್ಟೇ. ಇದು ನಂದ ಹೌದೋ ಅಲ್ಲೋ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತರ್ಧಾನ ಆಗಲಿಲ್ಲ, ಕಾಣಲಿಲ್ಲ, ಕಾಣುವಂಥದ್ದೇ ಕಾಣಲಿಲ್ಲದ. ಎಷ್ಟು ಮಜಾ ಬೇಕು ಮನುಷ್ಯ. ಏನು ಕಾಣಬೇಕೋ ಅದನ್ನು ಕಾಣಬೇಕು, ಯಾವುದನ್ನು ಕಾಣಬಾರದೋ ಅದನ್ನು ಕಾಣಬಾರದು. ಯಾವುದನ್ನು ನೋಡದೆ ಇದ್ದರೆ ನಮ್ಮ ಜೀವನ ಸುಂದರ ಆಗ್ತದೆ ಅದನ್ನು ಮಾಡೋದು. ಯಾವುದನ್ನು ನೋಡಿದರೆ ನಮ್ಮ ಜೀವನ ಸುಂದರ ಆಗ್ತದೆ ಅದನ್ನು ನೋಡೋದು. ಈಗ ನೀವು ದೇವಾಲಯಕ್ಕೆ ಹೋಗೋದಲ್ಲೇನು? ದೇವಾಲಯಕ್ಕೆ ಹೋದ್ರೆ ನೇರವಾಗಿ ಹೋಗ್ತೀರಿ, ಒಂದಿಷ್ಟು ಒಂದು ಚಮಚ ಎಣ್ಣೆ ಹಾಕ್ತೀರಿ, ದೀಪ ಸ್ವಲ್ಪ ದೊಡ್ಡದು ಮಾಡ್ತೀರಿ, ಒಂದು ಹೂವು ಅಲ್ಲಿ ಇಡ್ತೀರಿ, ನಮಸ್ಕಾರ ಮಾಡ್ತೀರಿ, ಹೊರಗೆ ಬರ್ತೀರಿ. ಉಳ್ದವ್ರು ಏನು ಮಾಡ್ತಾರೆ ಲಕ್ಷ್ಯ ಇರ್ತದೆ. ಪೂಜಾರಿಗಳು ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಮತ್ತು ಬಂದವ್ರು ಹೋದವ್ರು ಏನು ಮಾಡ್ತಾರೆ, ಏನು ಕಡೆ ಲಕ್ಷ್ಯ ಇರ್ತದೇನೋ? ಇರೋದಿಲ್ಲ. ನೇರವಾಗಿ ನಮಗೆ ದೇವ್ರ ಕಡೆ ಹೋಗ್ತೇವೆ, ದೀಪ ಹಚ್ತೇವೆ, ಪುಷ್ಪ ಇಡ್ತೇವೆ, ಸುಮ್ಮನೆ ಹೊರಗೆ ಬರ್ತೇವೆ. ಆವಾಗ ಯಾವುದೂ ಕಾಣಿಸೋದಿಲ್ಲ, ಒಂದೇ ಕಾಣಿಸ್ತಿರ್ತದೆ. ಕಾಣೋದು ಕಾಣಬೇಕು. ಇನ್ನೊಬ್ಬ ಹಾದ ನೋಡ್ಕೋತ ಹೋದ, ಬಾಗಿಲದಾಗ ಏನದ, ಯಾರ್ಯಾರು ಚಪ್ಪಲ್ ಬಿಟ್ಟಾರೆ, ಎಷ್ಟು ಬಿಟ್ಟಾರೆ, ಎಲ್ಲೆಲ್ಲಿ ಬಿಟ್ಟಾರೆ, ಆ ಚಪ್ಪಲದ ನಂಬರ್ ಎಷ್ಟು, 8, 9, 10 ಯಾವುದು, ಯಾವುದರ ಬೆಲೆ ಎಷ್ಟದ, ಇದೆಲ್ಲ ಎದಕ್ಕೆ ಬಂದಾನ? ದೇವಾಲಯಕ್ಕೆ ಬಂದಾನ. ಏನು ಕಾಣಕತ್ಯಾವ? ಯಾವುದನ್ನು ಕಾಣಬಾರ್ದು ಅವೇ ಕಾಣಕ್ಕೆ ಶುರುವಾಗ್ಯಾವ. ಹಾಗೆ ನಮ್ಮ ಪ್ರಪಂಚನೂ ಅಷ್ಟೇ. ಇವು ಸುಮ್ಮನೆ ಉದಾಹರಣೆಗಳಿವು. ನಾವು 100 ವರ್ಷ ಇಲ್ಲೇನು ಬಂದು ಕೂಡ್ತೇವೆ, ಯಾವ ಕಡೆ ಬಹಳ ಲಕ್ಷ್ಯ ಕೊಡಬೇಕೋ ಕೊಡಬಾರ್ದು ಅದರ ಕಡೆನೇ ಬಹಳ ಲಕ್ಷ್ಯ ಕೊಡೋದರಿಂದ ಜೀವನ ಬರಿಬಾದಾಗ್ತದೆ. ಎಷ್ಟೋ ಸಂಗತಿಗಳು, ಅದ್ಭುತ ಸಂಗತಿಗಳು ಈ ಜಗತ್ತಿನಲ್ಲಿ ಅದಾವ, ಕಾಣಿಸೋದೇ ಇಲ್ಲದ. ಒಳ್ಳೆಯವ್ರಿಲ್ಲೇನು ಈ ಭೂಮಂಡಲದಾಗ? ಎಷ್ಟು ಚಲೋ ಜನ ಅದಾರ, ಎಷ್ಟು ಒಳ್ಳೆಯವರು ಅದಾರ ಹೇಳಿ. ಈಗ ನೀವೆಲ್ಲ ಅದಿರಲ್ಲ, ಸಾವಿರ ಜನ. ಎಂಥ ಸದ್ಭಾವನೆ ಅದ ಒಳಗೆ ಹೇಳಿ, ಎಂಥ ಪ್ರಸನ್ನತೆ ಅದ, ಮನಸ್ಸು ಪ್ರಸಾದ ಅದ. ದೇಶದಾಗ ಇಲ್ಲಂತಲ್ಲ, ಆದರೆ ಒಬ್ಬನ ಕಡೆ ಲಕ್ಷ್ಯ ಹೋಗ್ತದೆ, ಉಳಿದವರೆಲ್ಲ ಮರಿ ಆಗ್ತಾರ. ಇದು ಅಂತರ್ಧಾನ. ಮರಿಯಾಗಿ ಹೋಗ್ಬಿಡೋದು. ಜಗತ್ತೇ ಮರಿ ಆಗ್ತದೆ. ಬರೀ ಮನುಷ್ಯರೇ ಕೆಲವರೇ ಕಾಣಕ್ಕೆ ಶುರುವಾಗ್ತದೆ. ಆಗೋದಲ್ಲ. ಏನದ ಭಾರತ ದೇಶದಾಗ ಏನದ? ಭಾರತ ದೇಶದಾಗ ಏನದ? ಏನಿಲ್ಲ. ಎಲ್ಲರೂ ಅಪ್ರಾಮಾಣಿಕರು, ಎಲ್ಲರೂ ಅವರೇ ಅಂತಂತೀವಿ. ಯಾರಿಲ್ಲ. 115 ಕೋಟಿ ಜನರಲ್ಲೇ ಎಂಥ ಒಳ್ಳೆ ಜನ ಅದಾರೆ. ಪ್ರಾಣಿ ಪ್ರಪಂಚ ಎಷ್ಟು ಅದ್ಭುತದ.
ನಿಮ್ಮ ಮನೆಯೊಳಗಿರುವಂಥ ಪ್ರಾಣಿನೇ ಹೇಳ್ತದೆ. ಒಂದು ಎಮ್ಮಿತ್ತು ಅಂದ್ರೆ ಅದು ಹೇಳ್ತದೆ, ಹಂಗೆ ಅನ್ಬೇಡ, ನಾ ಅದನ್ನು ನೋಡಿ ಎಷ್ಟು ಪ್ರಾಮಾಣಿಕ ಅದೇನೆ, ನನ್ನ ಕಡೆ ನೋಡು ಒಂದಿಷ್ಟು, ಇಷ್ಟು ದಿವಸ ನಿನಗೆ ಹಾಲು ಕೊಡ್ತೇನೆ, ಪ್ರಾಮಾಣಿಕ ಅಂತ ಕಾಣೋದಿಲ್ಲ ನಿನಗೆ, ನೋಡು ನಿನ್ನ ಮನ್ಯಾಗ ಹಾಲು ಹಿಂಡಾಗ ನಾನು ಎಷ್ಟು ಪ್ರಾಮಾಣಿಕ ಅದೇನೆ. ಅದನ್ನು ನೋಡೋದಿಲ್ಲ ನಾವು ನೋಡೋದಿಲ್ಲ. ಯಾರೇ ಒಂದು ಸ್ವಲ್ಪ ಎಲ್ಲರೇ ಅಂಗಡಿಯಾಗ ಒಂದಿಷ್ಟು ಏನರೇ ಮಾಡಿದ್ರೆ ಅದು ಬಹಳ ಗಮನಿಸ್ತೇವೆ, ಇಲ್ಲೇ ಎಮ್ಮೆ ಮಾಡಿದ್ದನ್ನು. ಹಾಗೆ ಚಲೋದೇನು ಜಗತ್ನಾಗದ ಎಷ್ಟೋ ಸಲ ಅಂತರ್ಧಾನ ಕಾಣೋದೇ ಇಲ್ಲ. ಒಳ್ಳೆಯದನ್ನು ಕಾಣಬೇಕಾಗಿತ್ತು ಅಂದರೆ ಲಕ್ಷಣ ಕೊಡಬೇಕಾಗ್ತದೆ. ನಾಲ್ಕಲ್ಲ ಇವು ವಸ್ತು ಇರಬೇಕು, ಬೆಳಕ ಇರಬೇಕು, ಪ್ರತಿಫಲನ ನಡಿಬೇಕು, ಕಣ್ಣನ್ನು ಪ್ರವೇಶ ಮಾಡಿ ಮನಸ್ಸನ್ನು ಸ್ಪರ್ಶಿಸಬೇಕು, ಮನಸ್ಸು ಆ ಕಡೆ ಇರಬೇಕು. ಹೀಗಿದ್ದರೆ ಮಾತ್ರ ಒಂದು ವಸ್ತು ಕಾಣಿಸ್ತದೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಅಂದರೆ ವಸ್ತು ಕಾಣಿಸೋದಿಲ್ಲ.